ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿ ಸರಿಸುಮಾರು 40 ದಿನಗಳ ಹತ್ತತ್ರ ಬಂದ್ ನಿಂತಿದೆ. ಆದ್ರೂ ಕೂಡ ಯುದ್ಧದ ಭೀಕರತೆ ಕಡಿಮೆ ಆಗಿಲ್ಲ. ಇದರ ಮಧ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒಂದು ಗಡುವನ್ನ ಕೊಟ್ಟಿದ್ರು. ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ರು. ಸಪೋಸ್ ಓಪನ್ ಆಗದಿದ್ರೆ ಅದರ ಪರಿಣಾಮ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ. ಆ ಡೆಡ್ ಲೈನ್ ನಾಳೆಗೆ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಹರ್ಮುಜ್ ಜಲಸಂಧಿ ತೆರೆಯದಿದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ಇದೆ. ಇರಾನ್ಗೆ ಇನ್ನು ಒಂದೇ ದಿನ ಟೈಮ್ ಇರೋದಾ? ಹರ್ಮುಜ್ ಜಲಸಂಧಿ ಓಪನ್ ಆಗದೆ ಹೋದ್ರೆ ನಾಳೆಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಾಳೆ ಒಳಗಡೆ ಹರ್ಮುಜ್ ಜಲಸಂಧಿ ತೆರೆಯಬೇಕು, ಇಲ್ಲದಿದ್ರೆ ಪರಿಣಾಮ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ. ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಆಗುವುದು ಕೂಡ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇರಾನ್ ನಾಗರಿಕರ ಮೂಲ ಸೌಕರ್ಯ ಸಂಪೂರ್ಣ ನಾಶ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಟ್ವೀಟ್ ಮೂಲಕ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯಾಕೆ ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೆಡ್ ಲೈನ್ ಕೊಡ್ತಿದ್ದಾರೆ ಅಂದ್ರೆ, ಅದರಿಂದ ಹಲವು ರಾಷ್ಟ್ರಗಳಿಗೆ ತೊಂದರೆ ಆಗ್ತಾ ಇದೆ. ಹಂಗಾಗಿ ಹಲವು ರಾಷ್ಟ್ರಗಳು ಅಮೆರಿಕ ಮೇಲೆ ಒತ್ತಡ ತರ್ತಾ ಇದೆ. ಈ ಯುದ್ಧ ಪ್ರಾರಂಭ ಮಾಡಿದ್ದು ನೀವೇ, ಇದನ್ನ ಕೊನೆಗೊಳಿಸಬೇಕು, ಇಲ್ಲಾಂದ್ರೆ ನಮ್ಮ ರಾಷ್ಟ್ರಗಳಿಗೆ ಸಮಸ್ಯೆ ಆಗ್ತಾ ಇದೆ ತೈಲ LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಯಾವಾಗ ಬೇರೆ ಬೇರೆ ರಾಷ್ಟ್ರಗಳಿಂದ ಒತ್ತಡ ಜಾಸ್ತಿ ಆಯ್ತು ಆಗ ಅಮೆರಿಕ ಇರಾನ್ಗೆ ಒಂದು ಡೆಡ್ ಲೈನ್ ಕೊಡುತ್ತೆ, ಹರ್ಮುಜ್ ಜಲಸಂಧಿ ಓಪನ್ ಆಗಬೇಕು ಅಂತ. ಬಟ್ ಇಲ್ಲಿ ತನಕ ಓಪನ್ ಆಗಿಲ್ಲ. ಅದು ಕೂಡ ಇರಾನ್ ಹಲವು ರಾಷ್ಟ್ರಗಳಿಗೆ ಆ ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿದ್ರು ಕೂಡ ಹಲವು ರಾಷ್ಟ್ರಗಳಿಗೆ ಈ ಕ್ಷಣಕ್ಕೂ ನಿರ್ಬಂಧ ಇದೆ. ಆ ನಿರ್ಬಂಧವನ್ನ ತೆರವುಗೊಳಿಸದೆ ಹೋದ್ರೆ ಅಮೆರಿಕಾದಿಂದ ಆಗುವ ದಾಳಿ ಹೆಂಗಿರತ್ತೆ? ಕಂಪ್ಲೀಟ್ ಆಗಿ ಇರಾನ್ನ ಪ್ರಮುಖ ನೆಲೆಗಳೇ ಧ್ವಂಸ ಆಗ್ಬಿಡುತ್ತಾ? ಆ ರೀತಿ ಪ್ರಿಪರೇಷನ್ಗಳಾಗ್ತಾ ಇದೆಯಾ? ಯುದ್ಧ ಮತ್ತೊಂದು ಆಯಾಮವನ್ನ ಪಡೆದುಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಇದೆ. ಗೊತ್ತಿಲ್ಲ. ನಾಳೆ ಒಳಗಡೆ ಹರ್ಮುಜ್ ಜಲಸಂಧಿ ಓಪನ್ ಆಗದೆ ಹೋದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಅಲ್ಲ, ಹಲವು ರಾಷ್ಟ್ರಗಳಿಗೆ ನಿರ್ಬಂಧ ಇರೋದ್ರಿಂದ ತೆರವುಗೊಳಿಸದೆ ಹೋದ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇರೋದು.